ಅಲ್ಲೇ ಆಚೆ ಇಟ್ಟಿರುವ ಎಲ್ಲ ಇಟ್ಟು ಮಳೆ ಬಂತು ನಾವು ಬರ್ಬೇಕಾದ್ರೆ ಉಚ್ಚನಾಗಿ ಬಂದಂತ ಮಳೆ ಒಂದು ನಿನ್ನೆ ಹೋಗೋಣ ಅರ್ಥ ಮಾಡ್ಬೇಕು ಯಾರು ಮಳೆ ಬಂದಂತ ಪೂಜೆ ಮಾಡ್ತೇವೆ ಎಲ್ಲ ಇದೆ ಸಮಸ್ಯೆ ನೋಡಿ. ಐಫೋನ್ ಇಟ್ಕೊಂಡ್ಬಿಡ್ತಾರೆ ಬಿಟ್ಟಿದ್ದು 24 ಸಲ 34 ಸಲ ಚಾರ್ಜ್ಗೆ ಹಾಕು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಚಾರ್ಜರ್ ಮಾತ್ರ ಎಲ್ಲಿಗೆ ಹೋದ್ರೆ ಇಟ್ಕೊಂಡು ಹೋಗೋದು. ಕಾಫಿ ಮಾಡ್ಕೊಡ್ತಾ ಇದ್ದಾರೆ. ಕಾಫಿ ಕುಡಿಯೋಣ, ಬೆಚ್ಚಗೆ ಸುಚ್ಚಿಗೆ ಆಗ್ತಿರ್ಬೇಕು. ಒಳ್ಳೆ ಕಾಫಿ ಕೊಟ್ಟು ಒಳ್ಳೆ ಕಾಣಿಸ್ತಿಲ್ಲ. ನಾನು 2 ವರ್ಷ 20 ವರ್ಷ ಎಕ್ಸ್ಪೀರಿಯನ್ಸ್ ನನಗೆ ಡೀಸೆಲ್ ಆಗಿದೆ. ಅಡಿಗೆ ಒಲೆಯಲ್ಲಿ ಮಾಡಿದ ದೋಸೆ ಇವನು ಹೊಸ್ದಾಗಿ ಮಾಡಿದಂತ ಪಾಪ ಆವಣ್ಣ ಮಾಡಿಟ್ಟಿರೋದು. ಇವನು ಸೋಸ್ಬೇಕಾದ್ರೆ ನಾನೇ ಮಾಡಿದ್ದೀನಿ ಅಂತ ಕ್ರೆಡಿಟ್ ತಗೋತವ್ರೆ ಕಳ್ಳನ ಮಗನೇ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ ನೀನು. ಬನ್ನಿ ಗೈಸ್, ಸೀತಾಯನಗಿರಿಲಿ ಒಂದು ಒಳ್ಳೆ ಕಾಫಿ ಕುಡಿಯೋಣ ಬನ್ನಿ. ಈ ಚಳಿಗೆ ಈ ಬೆಂಕಿ ಕಾಯಿಸ್ಕೊಂಡು ಕಾಫಿ ಕುಡಿತಾ ಇದ್ರೆ ಸ್ವರ್ಗ. ಆ್ಯಕ್ಚುಲಿ ಸ್ವರ್ಗ ಇನ್ನೂ ನಾವು ಹೋಗೇ ಇಲ್ಲ, ಆಗಲೇ ಸ್ವರ್ಗ ತಗೋತಾ ಇದೀವಿ ನಾವು. ನೋಡಿ ಇಲ್ಲಿಂದ ಬೇಕಾದ್ರೆ ಆಚೆ ಎಲ್ಲ ನಮಗೆ ಗೊತ್ತಿರೋ ಜಾಗ, ಅದಕ್ಕೋಸ್ಕರ ಇಷ್ಟು ನೀಟಾಗಿ ದೌಲತ್ತಲ್ಲಿ ಬಂದು ಕಾಫಿ ಕುಡಿತಾ ಇದ್ದೀವಿ. ತಗೊಳ್ಳಿ ಗೈಸ್, ಚೇರ್ಸ್ ಚೇರ್ಸ್ ಬ್ರೋ. ಕಾಫಿ ತಗೊಳ್ಳಿ. ತಗೊಳ್ಳಿ. ನೀವು ಕುಡಿಯೋದು? ಇಲ್ಲಿ ತಗೋತೀನಿ ಅಷ್ಟೇ. ಈ ಬಿಸಿ ಬಿಸಿ ದೋಸೆ ತಿಂತಾಯಿದ್ರೆ ಎರಡನೇ ಸ್ವರ್ಗ. ಆ್ಯಕ್ಚುಲಿ ನಾವು ಜರ್ನಿನೇ ಸ್ಟಾರ್ಟ್ ಮಾಡಿಲ್ಲ, ಆಗಲೇ ಇಷ್ಟೊಂದೆಲ್ಲ ತಿನ್ಕೊಂಡು ಸ್ವರ್ಗ ನೋಡ್ಕೊಂಡು ಇಲ್ಲಿಗೆ ಹೋದರೆ ಆ ಸ್ವರ್ಗ ಏನು ಅನಿಸುತ್ತೆ ಐ ಡೋಂಟ್ ನೋ. ಇರಲಿ, ಇಲ್ಲೂ ಸ್ವರ್ಗ ನೋಡೋಣ, ಅಲ್ಲೂ ಸ್ವರ್ಗ ನೋಡೋಣ, ಅಲ್ಲಿ ಒಳ್ಳೆ ವ್ಯೂವನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಲೈಟಾಗಿ ದೋಸೆ ತಿನ್ಕೊಂಬಿಡೋಣ. ಹೀಗೆ ನೋಡ್ಕೊಂಬಿಡಿ ನೀವು. ದೋಸೆ ಇಲ್ಲೇ ತಿಳ್ಕೊಂಬಿಡಿ. ಪುಡಿ ದೋಸೆ ನಿಂಗೋಸ್ಕರ ಸ್ಪೆಷಲ್ ಆಗಿ ಇಟ್ಟಿರೋದು. ಪುಡಿ ದೋಸೆ ಏನಮ್ಮ ಇದು? ಪುಡಿ ದೋಸೆ ಮಚ್ಚ, ಅದು ನಿಂದು ಇದು ಅನ್ಕೊಂಬಿಟ್ಟಿಯಾ? ಅದು ನಿಂದು ಇದು ಅನ್ಕೊಂಬಿಟ್ಟಿಯಾ? ಕರ್ಗಕ್ಕ ಯಾವುದು ಅಶರೀರವಾಣಿ ಬಂತು. ಯಾವ್ದಿದು ಈರುಳ್ಳಿ ದೋಸೆ ಬೇಕಾ? ಫೋನ್ ಕೊಡು, ನೀನು ಕೊಡು. ಹೊಸ ಮಸಾಲೆ ದೋಸೆ. ಬಿಕಾಸ್ ನಮ್ಮ ಹಾಲೇಶ್ ಬ್ರೋ ಮಾಡ್ತಿರೋದ್ರಿಂದ ಇದು ಪುಡಿ ದೋಸೆ ಆಗುತ್ತಾ, ಮಸಾಲೆ ದೋಸೆ ಆಗುತ್ತಾ, ಯಾವ ದೋಸೆ ಆಗುತ್ತೆ ಅಂತ ನೋಡೋಣ. ಆ್ಯಕ್ಚುಲಿ ಇದು ಮೊದಲನೇ ದೋಸೆ ಅಲ್ಲ, ಎರಡನೇ ದೋಸೆ. ಮೊದಲನೇ ದೋಸೆ ಅಲ್ಲಿ ನೋಡಿ ಪುಡಿ ದೋಸೆ ಮಾಡಿ ಬಿಟ್ಬಿಟ್ಟವ್ರೆ. ಆದರೂ ಯಾಕೆ ಹಳೆ ಗಾದೆ ಯಾವತ್ತೂ ಸುಳ್ಳಾಗಲ್ಲ ಅನ್ನೋದು ಅಲ್ವಾ? ಎಲ್ಲರ ಮನೆ ದೋಸೆ ತೂತೆ ಅಂತ ಮೊದಲನೇದು. ಅವನಿಗೆ ಎತ್ತಕ್ಕೆ ಬರಲ್ಲ ಸರ್, ಎಕ್ಸ್ಪೀರಿಯನ್ಸ್ ಇಲ್ಲ. ಜಾಸ್ತಿ ರೋಸ್ಟ್ ಆಗೈತಲ್ಲಿ. ನೆಗ್ಲೆಕ್ಟ್ ಮಾಡ್ತಾನ. ಯಾಕೆ ನೆಗ್ಲೆಕ್ಟ್ ಮಾಡ್ತೀಯ? ಮತ್ ಮಂಕಣ್ಣನೆ ಫೈನಲಿ ಸಕ್ಸಸ್ ಆಗಿ ದೋಸೆ ಬಂದಿದೆ. ಡೈಲಿ ಲಾಗ್ ಮಾಡೋದು ಯೂಟ್ಯೂಬ್ ಡೈಲಿಯೇ ಮಾಡೋದು. ರಿಯಲ್ ದೋಸೆ, ಪುಡಿ ದೋಸೆ ಇಸ್ ರೆಡಿ. ಆ್ಯಕ್ಚುಲಿ ನಾರ್ಮಲ್ ದೋಸೆ ಆಗ್ಬೇಕಾಯ್ತು. ನಮ್ಮ ಇದು ಪುಡಿ ದೋಸೆ ಅಲ್ಲ. ಈ ದೋಸೆ ಗೀಸೆ ಎಲ್ಲ ನೋಡಿದಾಗ ನಮ್ಮ ಬ್ರೋ ಸಾಂಗ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಾರೆ. ಎಣ್ಣೆ ಹಾಕ್ದಾಗ ಹೆಂಗ್ ಬಂತು ಮೇಲೆ, ಇಲ್ಲಿ ನೋಡ್ರು ಎಣ್ಣೆ ಹಾಕ್ದಾಗ ಹೆಂಗ್ ಬಂತು, ಈಗ ಹೆಂಗ್ ಬಂತು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆ್ಯಕ್ಚುಲಿ ಗೈಸ್,
ಹೇಳ್ಬೇಕು ಅಂದರೆ ಇದರಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಇದರಲ್ಲಿ ಏನೇನೋ ಚಮತ್ಕಾರಗಳು ಬರ್ತಿದೆ, ಪವಾಡುಗಳು ಬರ್ತಿದೆ ನೋಡಿ. ಹಾಕಿದ್ದು ಕೆಳಗೆ ತಳಕ್ಕೆ ಎಣ್ಣೆ ಹಾಕಿರೋದು, ಇದು ಎಣ್ಣೆ ಹಾಕ್ತಿರೋದು. ಆ್ಯಕ್ಚುಲಿ ಇದು ರೋಸ್ಟ್ ಆಗಿರೋ ಥರ ಕಾಣಿಸ್ತೈತೆ. ಏನು ಮಾಡ್ತಾರೆ ಏನು ಒಂದು ಗೊತ್ತಾಗ್ತಾ ಇಲ್ಲ. ಮಿಷನ್ 2 ವಾಸ್ ಕಂಪ್ಲೀಟೆಡ್. ನಮ್ಮ ಸಂಖ್ಯೆ 1 ಗೆಲುವು ನಂದು. ನೋಡಿ 2 ಟ್ರೈ ಮಾಡಿ ನೋಡಿ, ಯಾವ್ದು ಕಿತ್ತೋಗುತ್ತೋ ಅದನ್ನು ಮತ್ತೆ ಮಾಡೋಕ್ಕೆ ಹೋಗಬೇಡಿ. ಯಾವ್ದು ಚೆನ್ನಾಗಾಗುತ್ತೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಮ್ಮ ಬ್ರೋ ಈಗ ಹೊಸ ದೋಸೆಗಳ ವಿಧಾನಗಳು ಹೇಳ್ತಾರೆ. ದೋಸೆ ಮೇಕೆ ಬೆಣ್ಣೆ ಹಾಕಿದ್ರೆ ಬೆಣ್ಣೆ ದೋಸೆ, ಆಮೇಲೆ ವಾವ್, ದೋಸೆ ಮೇಕೆ ನೀರು ಹಾಕಿದ್ರೆ ನೀರು ದೋಸೆ. ದೋಸೆ ತಿನ್ನೋ ತನಕ ಚೆನ್ನಾಗಿ ತಿನ್ಬಿಟ್ಟು ನನ್ನೇ ಬಿಟ್ಟು ಹೋಗ್ತಿರಲ್ಲ ನೀವಲ್ಲ. ವೇಷ ನಾನು ಏನ್ ತಪ್ಪು ಮಾಡಿದ್ದೀನಿ? ಹರ್ಟ್ ಬನ್ನಿ ಗೈಸ್, ನಾವು ದೋಸೆ ತಿಂದು ಹೋಗೋಷ್ಟರಲ್ಲಿ ಫಾಗ್ ಎಲ್ಲ ಕಡಿಮೆ ಆಗಿತ್ತು. ಆಲ್ಮೋಸ್ಟ್ ನಮಗೆ ಈಗ ಬೇಕಾದಂಥ ವೆದರ್ ಸಿಕ್ಕಿದೆ. ಬನ್ನಿ, ಯಾವ ವೆದರ್ ಯಾವಾಗ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ವೆದರ್ ಇರೋವರೆಗೂ ಈ ವೆದರ್ ನೋಡ್ಕಡೆ, ಅದು ಬಂದಾಗ ಅದನ್ನು ತೋರಿಸ್ತೀನಿ. ನೋಡಿ ಎಲ್ಲ ಹತ್ತುತ್ತಾ ಇದ್ದಾರೆ ಅಲ್ಲಿ. ಲೆನ್ಸ್ ಚೇಂಜ್ ಮಾಡ್ದ, ಅಲ್ಲಿ ಮೇಕ್ ಹೋಗಂಬ ಸಗದ ಬರುತ್ತೆ. ಕ್ಯಾಮ್ರಾ ಇಟ್ಕೊಂಡು ಫೋಟೋಗ್ರಾಫರ್ ಮುಸ್ತಫಾ ಅವರು ರೆಡಿಯಾಗಿದ್ದಾರೆ. ಮುಂದ್ಗಡೆ ಮುಚ್ಚಿರೋ ಮುಚ್ಚಳ ತೆಗೆದ್ರೆ ಅಲ್ವೇನ ಎದುರುಗಡೆ ಇರೋ ಫಿಗರ್ ಕಾಣೋದು. ಅದು ಯಾಕೋ ಸ್ವಲ್ಪ ಬ್ಲರ್ ಆಗ್ತಿದೆ, ಈಗಲೇ ಸರಿ ಆಗುತ್ತೆ. ನೇಚರ್ ಅವಾಗಲೇ ಒಳಗಿದ್ವಲ್ಲ ಅಂತ ಹಂಗೆ ಬ್ಲರ್ ಆಗ್ತಿತ್ತು ಅನ್ಸುತ್ತೆ. ಅಲ್ಲ ನೀನ್ ಫೋನ್ ಎತ್ತದಲ್ಲಪ್ಪ ಅವಾಗ, ನೀನ್ ಹಾಳು ಮಾಡ್ತೀಯಪ್ಪ ಚೆನ್ನಾಗಿರೋರು ಅಂತ ಅಂದ್ಬಿಡೋದು. ನಾನು ಎಲ್ಲಿ ಹೋಗ್ಬೇಕು? ನಾನು ಏನಾಗಲ್ಲ ಬಾ ಮಚ್ಚ, ನನಗೋಸ್ಕರ ನೀನು ಬೈಸ್ಕೊಂತೀನಿ, ಯಾರು ಬೈಸ್ಕೊತಾರೆ ಹೇಳು? ನೀನ್ ನನ್ ಜೀವ ಮಚ್ಚ, ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಎಲ್ಲಿ ಹೋಗ್ಬೇಕು? ಮೇಲೆ ಹೋಗ್ಬೇಕು. ಆ್ಯಕ್ಚುಲಿ ರಿಯಲ್ ಫೋಟೋಗ್ರಾಫರ್ ಈಗ ಲೆನ್ಸ್ ಚೇಂಜ್ ಮಾಡ್ತಾರೆ ನೋಡಿ. ಲೆನ್ಸ್ ಹೆಂಗೆ ಚೇಂಜ್ ಮಾಡೋದು ಅಂತ ಹೇಳ್ಕೊಡ್ತಾರೆ ನೋಡಿ. ನೋಡಿ ಈ ಥರ ಎಲ್ಲ ಮಾಡಬೇಕು ನೀವು. ಚೆಕ್ ಮಾಡ್ತಾರೆ. ಇವರು ಕ್ಯಾಮ್ರಾಮ್ಯಾನು, ಇವರು ಕ್ಯಾಮ್ರಾಮ್ಯಾನ್ ಅಸಿಸ್ಟೆಂಟು. ಇವನು ಕ್ಯಾಮ್ರಾಮ್ಯಾನ್ ಅಸಿಸ್ಟೆಂಟು, ಕ್ಯಾಮ್ರಾಮ್ಯಾನ್ಗೆ ಇವನು ಎಂಥ ದೊಡ್ಡ ಕ್ಯಾಮ್ರಾಮ್ಯಾನು ಅಂತ ಹೇಳ್ತಾನೆ. ಬೇವರ್ಸಿ ಮುಂಡೆ ಮಕ್ಕಳ, ಏನ್ರಯ್ಯ ನಿಮ್ ಹಿಂಸೆ? ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂಡೆವಾ ಥೋ ನಿಮ್ ಜನ್ಮಕ್ಕೆ. ಇವಂದು ಎಷ್ಟು ದೊಡ್ಡ ಅಸಿಸ್ಟೆಂಟ್ ಇವನು, ಎಂಥ ಅಸಿಸ್ಟೆಂಟು ಎಷ್ಟು ಅಂತ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಲೆನ್ಸ್ ಇಸ್ ರೆಡಿ. ಹೋಗ್ರಪ್ಪ, ಯಾರು ನೆಕ್ಸ್ಟ್? ಆಕ್ಚುಲಿ ಎಲ್ಲೋಗ್ರ ಯಾರೋ ಗುಹೆ ಇದ್ದಾಗಿದೆ. ಥ್ಯಾಂಕ್ ಯು ಫಾರ್ ದ ದೋಸೆ. ಬನ್ನಿ ಗೈಸ್, ಮೇಲೆ ಹೋಗೋಣ. ಬನ್ನಿ ಗೈಸ್, ಈಗ ನಾವು ಸೀತಾಗಿರಿ ಬೆಟ್ಟವನ್ನು ಹತ್ತೋಣ. ಅದು ಫಸ್ಟ್ ಟೈಮ್ ನಾವು ಬರ್ತಿರೋದು. ನನ್ನ ಮಾತ್ರ ಒಂದು 2 ವರ್ಷ ಬಂದಂತೆ. ಒಳ್ಳೆ ಹುಡುಗಿ ಬರ್ತಾರೆ, ನೋಡ್ಕೊಂಡು ಮಕ್ಕಳಾಗಲ್ಲ. ಓಕೆ, ಎಂಜಾಯ್ ಅಂತೀನಿ. ಓಕೆ, ಕೊಡೋಣ ಆಗುತ್ತಲ್ವಾ ಗೈಸ್? ಹಾಕಿ ಮಾಡ್ಕೋಬೇಕು. ಆಕ್ಚುಲಿ ವೆದರ್ ಸ್ವಲ್ಪ ಕಡಿಮೆ ಆಗಿದೆ. ನಾವು ಬಂದಾಗ ತುಂಬ ಕ್ಲೌಡ್ ಇತ್ತು, ಒಳ್ಳೆ ಮಂಜು ಅವಿ ತುಂಬ ಬಂದಿತ್ತು. ಈಗ ತುಂಬ ಕಡಿಮೆ ಆಗಿದೆ. ಆರಾಮಾಗಿ ನಾವು ಎದುರುಗಡೆ ಇರೋ ಕಡೆ ಕಾಣ್ತೀವಿ. ನೋಡಿ ಎಷ್ಟು ಫುಲ್ ಕಡಿಮೆ ಆಗಿದೆ. ಕನ್ನಡ ಸುಟ್ಟು ಗಿಟ್ಟು ಎಲ್ಲ ಇದೆ. ರೈನ್ ಕೋಟು ನೋಡಿ, ಇಲ್ಲೋ ಇದೆ ರೈನ್ ಕೋಟು. ಅವನ್ನ ಅಲ್ಲೇ ತಗೊಂಡು ನೀನು ಮುಂಚೆ ನೋಡಿ ಎಷ್ಟು ಜನ ಬೈಕಲ್ಲಿ ಬಂದಿದ್ದಾರೆ ಅಂತ. ಕಾರಲ್ಲಿ ಬೈಕಲ್ಲಿ ಬರೋ ಮುಂದಕ್ಕೆ ರೀಲ್ಸ್ ಮಾಡಿ ಯಾವ್ದೋ ಒಂದು ಪ್ರಕೃತಿ ಸೌಂದರ್ಯ ತಗೋಬೇಕಂತಿದೆ ಮಕ್ಕಳು. ಮಧ್ಯಪ್ರದೇಶದಿಂದ ಬಂದಿದೆ ಗಾಡಿ ನೋಡಿ. ನಿಮಗೆ ಕಂಟೆಂಟ್ ಹುಡುಕಿ ಕೊಡ್ತಾನೆ ನೀವು ಮಾತ್ರ. ಅವನು ಒಳ್ಳೆ ಹುಡುಗ. ಬೈಕಲ್ಲೆಲ್ಲ ಕಾರಲ್ಲಿ ಬಂದಿರೋದು ಬ್ರೋ. ನಮ್ಮ ಬ್ರೋ ಏನು ನಮ್ಮ ಬ್ರೋ ಯಾವುದೋ ಹೊಸ ರೂಟ್ ಹುಡುಕಿದ್ದಾರೆ. ಆ್ಯಕ್ಚುಲಿ ಮೇಕತ್ತಕ್ಕೆ ಈಸಿ ಆಗುತ್ತೆ ಅನ್ಸುತ್ತೆ, ಅದಕ್ಕೋಸ್ಕರ ಹಿಂಗಾಸ್ ಕರ್ಕೊಂಡು ಹೋಗ್ತವ್ರೆ. ಒಳ್ಳೆ ಫೋಟೋಸ್ ತಕ್ಕೊಡ್ತಾರೆ, ಫೋಟೋಸ್ ಜಾಸ್ತಿ. ಮತ್ತೆ ಇದು ಇಲ್ಲ ಬೇಡವಾ? ಕ್ಯಾಮ್ರಾ ಇಟ್ಕೊಂಬಿಟ್ಟು ಫಸ್ಟು ಅವ್ರ ಫೋಟೋಗಳು ಚೆನ್ನಾಗಿ ತೆಗಿಸ್ಕೊಂಬಿಟ್ಟು ನಮ್ಮಮ್ಮ ಮಾತ್ರ ಹೆಂಗೆ ತೆಗ್ದು ನೋಡಿಲಿ. ಅವರವೆಲ್ಲ ಚೆನ್ನಾಗಿ ಬಂದವೆ. ನನ್ನ ಮಾತ್ರ ಕಪ್ಪುಗೆ ಬೆಳ್ಳಿಗೆ ಏನೇನೋ ಮಾಡಾಕ್ಬಿಟ್ಟು ಒಂದೇ. ಅದರಲ್ಲೂ ಕಾಮಿಡಿ ಏನು ಅಂದರೆ, ನಮ್ಮ ಬ್ರೋಗೆ ವೀಡಿಯೋ ಮಾಡಿಕೊಡು ಅಂದ. ನನಗೆ ಫೋಟೋ ಅಷ್ಟೇ ತೆಗಿಯಕ್ಕೆ ಬಂದಿದ್ದು, ವೀಡಿಯೋ ಎಲ್ಲ ಬ್ಲರ್ರಾಗಿ ಕುತ್ಕೊಂಡ್ಬಿಟ್ಟವೆ. ನನ್ನದೊಂದು ವೀಡಿಯೋ ನೋಡಿ ಎಷ್ಟು ಚೆನ್ನಾಗಿ ಮಾಡೋನೆ. ಫುಲ್ಲು ಫಾಸ್ಟ್ ಮಾಡಿಬಿಟ್ಟಿದ್ದೀನಿ, ಚೆನ್ನಾಗಿ ಕಂಡುಬರ್ಬಾರ್ದು ಅಂತ. ನೋಡ್ರಿ ಇಲ್ಲಿ ಝೂಮ್ ಔಟ್ ಮಾಡಿ ಝೂಮ್ ಇನ್ ಮಾಡಿಬಿಟ್ರೆ ಬ್ಲರ್ರಾಗಿ ಹೋಗ್ಬಿಡ್ತು. ಇದನ್ನಂತೂ ಒಂದು 10 ಸಲ ಕ್ಲಿಪ್ ತೆಗೆದೆ, 10 ಸಲನೂ ಬ್ಲರ್ರಾಗಿ ಹೋಗ್ಬಿಡ್ತು. ಬ್ರೋ ಬೇಜಾರಾಗಿ ಹೋಗೇ ಬಿಟ್ಟು ವಾಪಸ್ ಬ್ಯಾಡ್ಬೇಕು. ಅಲ್ಲಿ ವೀಡಿಯೋಗಳೆಲ್ಲ ಫೋಟೋಗಳೆಲ್ಲ ತೆಗೆಸ್ಕೊಂಡು ಈಗ ಮತ್ತೆ ಮೇಲೋಗೋಣ ಅಂತ ರಿಟರ್ನ್ ಬಂದು. ದೇವರು ವೆದರ್ ನೋಡೋಕ್ಕೆ ಈಗ ಸ್ಟಾರ್ಟ್ ಮಾಡಿದ್ವಿ. ಗ್ಯಾಪಲ್ಲಿ ಬೆಜ್ಜಾನ್ ಫೋಟೋಗಳು ತಗೊಂಡ್ಬಿಟ್ಟಿದ್ವಿ. ಎಲ್ಲ ಗ್ಯಾಪಲ್ಲಿ ಹಾಕ್ತೀನಿ ನೋಡಿ. ಈಗ ಫೋಟೋಸ್ಗಳನ್ನೆಲ್ಲ ಹಾಕ್ತೀನಿ. ಬ್ರೋ ಏನು ಮಾಡೋಣ, ಹೋಗೋಣ?
ಅಣ್ಣ ಒಂದು ರೌಂಡಿಂಗ್ ಹೋಗ್ಬರೋಣ ಕಣ ಅಲ್ಲಿಗೆ ಅಲ್ವಾ ಅಲ್ಲಲ್ಲಿ ಅವರೆಲ್ಲ ಅಲ್ಲಿಗೆ ಹೋಗಿ ಹೊಟ್ಟೆ ಉರಿಸ್ತಿದ್ದಾರೆ ನಮಗೆ ಬೇರೆ ದಾರಿ ಇಲ್ವಾ ಅಲ್ಲಿಗೆ ಇನ್ನೂ ನನಗೆ ಯಾರನ್ನ ಹೆಂಗೆ ಉಬ್ಬರಿಸಬೇಕು ಅಂತ ನಂಗೆ ಗೊತ್ತು ನಮ್ಮ ಬ್ರೋನ ಹೆಂಗೆ ಹೋಗ್ತೀನಿ ನೋಡಿ ಬನ್ನಿ ಬ್ರೋ ಬನ್ನಿ ಗಾಯ್ಸ್ ರೈನ್ ಕೋಟ್ ತೊಗೊಂಬರೋಣ ಫುಡ್ಲು ಯಾಕೆ ಆಮೇಲೆ ಅಲ್ಲಿಗೆ ಹೋಗಿ ಆಮೇಲೆ ಕ್ಯಾಮ್ರಾ ನೆನ್ಸ್ಕೊಂಡ್ರೆ ಮೆಡ್ತಾಂಡ್ ಹಾಕ್ತಾರೆ ಮನೇಲಿ ಆಮೇಲೆ ಇಟ್ಕೊಂಡು ಪಟ 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 ಹೊಡೆಯಲಿ ಅಂತಾರೆ ಪೇಳ್ ಸಖಿ ಪೇಳ್ ಕೋಗಿಲೆಗಳ ಮಂಜುಳ ಮಲ್ಲಿಕ ಮೋದಮಯ ಸವಿ ಹೃದಯ ಪ್ರೇಮಮಯ ಚಪ್ಪಲಿ ಜಾರ್ತೈತೆ ನೀವೆಲ್ಲ ಫ್ರೆಂಡ್ಸು ಎಲ್ಲರೂ ತಗೊಂಡ್ವಿ ರೈನ್ ಕೋಟ್ನ ಇಂಥವು ಕೆಲಸ ಚೆನ್ನಾಗಿ ಮಾಡ್ತೀರಾ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಬರ್ತೀನಿ ಅಂದ್ಬಿಟ್ಟು ಒಳ್ಳೊಳ್ಳೆ ಪೋಸ್ಗಳು ಕೊಡ್ತಾನೆ ಮಾತ್ರ ನಾನು ಹೆಂಗೆ ಹಾಕೊಳ್ಳಿ ಫೋನು ಕ್ಯಾಮ್ರಾ ಇವೆಲ್ಲ ಇಟ್ಕೋಬೇಕು ನೋಡಿ ಇವಾಗ ಶರತ್ ಬ್ರೋ ಅವ್ರು ಹಾಕಂತಾರೆ ನಾನೇ ಕೊಡ್ಬೇಕು ಇಲ್ಲ ಕ್ಯಾಮ್ರಾಮ್ಯಾನ್ ಅಲ್ಲ ಕ್ಯಾಮ್ರಾಮ್ಯಾನ್ ಆದಷ್ಟು ಜೊತೆಗೆ ಮಾಡಲು ಯೂಟ್ಯೂಬ್ಗೆ ಹಾಕೋಕ್ಕಾಗಲ್ಲ ಆ್ಯಕ್ಚುಲಿ ಈ ಥರದ್ದು ನಮ್ಮ ಕೌಲೇದುರ್ಗದಲ್ಲಿ ತಗೊಂಡಿದ್ವಿ ಎಷ್ಟು ಅವಾಗ ಅಲ್ಲಿ 100 ರೂಪಾಯಿ ಅಷ್ಟೇ ಹಾಕೊಂಡು ಅರ್ಧ ಬಿಸಾಕ್ಬಿಟ್ಟಿದ್ವಿ ಈಗ ಮತ್ತೆ ಹಾಕ್ತಿದ್ವಿ ಇದು 2 ಸಲ ಅದು ಅಲ್ಲಿ ಹಾಕಿರೋದು ಬಿಟ್ಟು 2 ಸಲ ನಾನು 30 ರೂಪಾಯಿ ತುಂಬ ಈಸಿ ಹೆಣ್ಮಕ್ಳು ಹಾಕೋತಿರಲ್ಲ ನಾನು 30 ರೂಪಾಯಿ ಜಲ್ಲೆ ಅಯ್ಯೋ ಸಮುದ್ರ ದಾಟ್ ಬಂದಂಗೆ ಆಯ್ತು ನೋಡೋಕೆ ಲೆಟ್ಸ್ ಕಮ್ ಬೋತ್ ಕ್ವಾಲಿಟಿ ಬರಲ್ಲ ಇಷ್ಟೇ ಅರ್ಧ ಹೋಗುತ್ತೆ ನಮ್ಮ ಬ್ರೋ ಮನನೊಂದು 100 ರೂಪಾಯಿ 120 ರೂಪಾಯಿ ಜಾಸ್ತಿ ಆಯಿತು ಅಂತ ಫೀಲ್ ಆಗ್ತಿದ್ದಾರೆ 120 ರೂಪಾಯಿ ಕೊಡಲಿಲ್ಲ ಅಂದರೆ ನೆನ್ಕೊಂಡು ಹೋಗ್ತೀವಿ ಅಂತ ನಾವು ಫೀಲ್ ಆಗ್ತಿದ್ದೀವಿ ಕ್ಯಾಮ್ರಾ ಇಲ್ಲಿದೆ ಕಬ್ರ ಹಾಕ್ಕೊಂಡಿರಪ್ಪ ಗೈಸ್ ಮಳೆ ಕಡಿಮೆ ಆಗೋಯ್ತು ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ ಬನ್ನಿ ವ್ಯೂ ಪಾಯಿಂಟ್ ನೋಡೋಣ ಆಕ್ಚುಲಿ ನಮ್ಮ ಫೋನ್ ಮಾಡಿ ಬೇಗ ಬಂದಿದ್ರು ನಾವು 4 ಗಂಟೆ ಒಳಗೆ ಮನೇಲಿ ಬಂದಿದ್ರು ನಾವು ಅಲ್ಲಿಂದ ಇಲ್ಲಿ ಬೇಗ ವ್ಯೂ ಪಾಯಿಂಟ್ ಬರೋಷ್ಟು 4 ಗಂಟೆ ಆಗೋಯ್ತು ಮಳೆ ಗಾಡಿ ಚಳಿಗೆ ಸರಿಯಾಗ್ತಿಲ್ಲ ಹೋಗಪ್ಪ ಮುಂದಕ್ಕೆ ಹೋಗೋ ಸ್ವಲ್ಪ ವಿಡಿಯೋ ಮಾಡ್ತೀನಿ ಇದಾಗ್ತೀನಿ ಹೋಗು ನಮ್ಮ ಬ್ರೋ ಮಾತ್ರ ಒಳ್ಳೆ ಹೀರೋ ರೇಂಜಿಗೆ ಫೀಲ್ ಮಾಡಿಕೊಂಡು ಒಳ್ಳೆ ತಂಪಾದ ಗಾಳಿ ತಗೊಂಡು ಹೇರ್ನೆಲ್ಲ ಹಿಂಗೆ ಸ್ಪೈಕ್ ಮಾಡಿಕೊಂಡು ಏನೋ ದೊಡ್ಡದಾಗಿ ಫೀಲ್ ಮಾಡ್ತಾ ಇದ್ದಾನೆ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ಕೊಂಡು ಹೋಗ್ತಾ ಇರೋದು ನೋಡಿ ಕೊಡಕ್ಕಲ್ಲ ಸಾಕಾಯ್ತಿಲ್ಲ ಬಿಡೋಕ್ಕಾಯ್ತಿಲ್ಲ ಸುಮ್ಮನೆ ನಮ್ಮ ಒಳ್ಳೆ ಕರ್ಮ ಕಣಪ್ಪ ಯಾರ ಸರ್ ಇಲ್ಲಿಗೆ ಬರೋದು ಆ ಕಡೆ ಬಂದ್ಬಿಟ್ಟು ಅಂತ ಅನಿಸ್ತೈತಿಲ್ಲ ಬಂತು ಅಪ್ಪ ಬೆಳಗ್ಗೆ ಒಂದು 90% ಲಾಟ ಕುಡ್ಕ ಮನೆ ಕತ್ತೀವಿ ಅಂದ್ರೆ ಪ್ರಕೃತಿ ಸೌಂದರ್ಯ ಸವಿಬೇಕಂತ ಏನಾಯ್ತಪ್ಪ ಇಲ್ಲಿ ಯೋಗ ಮಾತ್ರ ಹಿಮಾಲಯ ಪರ್ವತ ಬೆಟ್ಟನೇ ಹತ್ತುತ್ತಾ ಇದ್ದೀನಿ ಅನ್ನೋ ಫೀಲಲ್ಲಿ ಕ್ಯಾಮ್ರಾ ಬಾಕ್ಸ್ ಹಿಡ್ಕೊಂಡು ಮೇಕ್ ಹತ್ತುತ್ತಾ ಇದ್ದಾನೆ ಹತ್ತಿರದೆ ಮಾಮೂಲಿಸಿದೆ ಹಿಂಗಿರಿ ಬೆಟ್ಟ ಆದರೂ ಫೀಲು ಮಾತ್ರ ಎಲ್ಲೋ ಹೋಗ್ತಾ ಇದ್ದೀವಿ ಎಲ್ಲೋ ಬಂದಿದ್ದೀವಿ ಅಂತ ನೋಡಿ ಒಳ್ಳೆ ಹೆಂಗಿದ್ದಾನೆ ಅಣ್ಣ ಅಣ್ಣ ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ ಇವ್ನ ಹೆಂಗ ನೋಡ ಹಂದಿನ ತಂದೂರ್ ಅಲ್ಲ ಬುಡು 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 ಅಂತ ಓಡೋಗ್ಬಿಟ್ರೆ ನಾವ್ ಹೆಂಗ್ ಹತ್ತೋದು ಒಂದು ಹೊತ್ತಲ್ಲಿ ಯಾವ ಊರಿಂದ ಬಂದಿವಿ ಏನೋ ನೆನಪಾಗಲ್ಲ ಮನೇಲಿ ಬಿಟ್ಬಿಟ್ಟರು ಮನೆ ಬಿಟ್ಬಿಟ್ಟು ಏನೋ ಮಿಸ್ ಆಯ್ತು ಗಾಯ್ಸ್ ನೋಡ್ಕೊಳ್ಳಿ ಎತ್ತಿ ಭುಜ ಈ ಎತ್ತಿ ಎಲ್ಲಿದೆ ಭುಜ ಎಲ್ಲಿದೆ ಒಂದು ಗೊತ್ತಾಗ್ತಿಲ್ಲ ಸಾರಿ ಕಾಮಿಡಿ ಮಾಡಿದೆ ಇದು ಸೀತೆಹಂಗಿರಿ ಎಲ್ಲ ಪಳ್ಳಾದ್ರಿ ಅಂದ್ಕೊಂಡ್ರೆ ವ್ಯೂ ಪಾಯಿಂಟ್ ಇದೆ ಓ ಆರೋಗ್ಯಕ್ಕೆಲ್ಲ ಹಿಡ್ಕೊಂಡ್ರಲ್ಲ ಯಾರ ಇಲ್ಲಿ ಏನ್ ತೆಗಿದ್ದೆ ಬಿಡ ಮೂಕ ವಿಸ್ಮಿತನಾಗ್ಬಿಟ್ಟಿದ್ದಾನೆ ಎಕ್ಕಡೆ ಕೋನ ಈ ಕಡೆ ಹೋಗ ಯಾಕೆ ಅಲ್ಲಿಗೆ ಹೋದ್ರು ಏನಿದೆ ಅಲ್ಲಿ
ಹಿಂಗೆ ಅವಾಗ ಕೂಗ್ತಿರ್ಬೇಕು, ಪಕ್ಕದಲ್ಲೂ ಜೋಶಾದಾಗ್ತಾರೆ. ನೋಡ್ಬೇಕು ಕಾಣ. ವಿಜಯ ಪ್ರಕಾಶ್ ಕೇಳಿದ್ರೆ ಸತ್ತೋಯ್ತಂಕಲ್ಲ ಇದ್ದಂಗ. ನಾನು ಜಿ ಟಿ ತಂದ್ರೆ ಸ್ಟಾರ್ಟ್ ಮಾಡ್ತೀನಿ ಮೋಟರ್ ಬೈಕ್. ತಮ್ಮದು ಜಿ ಟಿಯಾ? ಡ್ಯೂ ಕೊಡಿರಿ. ನಮ್ಮದು ಅದೇ ಜಿ ಟಿ 650. ದೌಲತ್ ಆಗಿದ್ದಾಗಲಿ ಸಾಲ ಮಾಡೋದಾಗ್ಲಿ, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ. ಎಷ್ಟು ರೂಪಾಯಿ ಹೇಳಿ ನಿಂದು? ಎಷ್ಟು ಹೇಳಿ ಏಜ್ ನಿಂದು? ಏಜ್ ಎಷ್ಟು ಹೇಳು? ಅದಕ್ಕೆ ಹೆಂಗೆ ಮಾತಾಡ್ತಿದ್ಯಾ? 21 ಆಗ್ಲಿ, ಎಲ್ಲ ಬಾಯಿಗೆ ಬರ್ದು ಗೊತ್ತಾಗುತ್ತೆ. ಏನ ನಿನ್ ದುಡ್ಡಲ್ಲ, ನೀನ್ ದುಡ್ದಿರೋ ದುಡ್ಡಲ್ಲಿ ಜಿ ಟಿ ದುಡ್ಡು ಎಷ್ಟು ಹೇಳು? ವ್ಯಾಲ್ಯೂ ಎಷ್ಟು ಹೇಳು? ಆನ್ ರೋಡು, ರೋಡ್ ಟ್ಯಾಕ್ಸು ಇವನು ಯಾರೋ ಪೊಂಗುನ ಅಣ್ಣ ಅಂದ್ರೆ ಇವನೇ ಪೊಂಗ ಆಗ್ಬಿಟ್ಟವನೇ. ಮುಂದಿನ ವರ್ಷವರೆಗೂ ನನ್ನ ಅಕೌಂಟಲ್ಲಿ ವಿಡಿಯೋ ಇರುತ್ತೆ, ನಾವು ನೋಡ್ತೀವಿ. ಮಗನ ಹಾಕೊಂಡು ಜಡಿತೀನಿ. ವಿಡಿಯೋ ನಿನ್ನೆ ಹಾಕ್ತಿರೋದು, ಹೋಗು ಫುಲ್ ಬಕ್ರ ನೀನು ಈ ವಿಡಿಯೋದಲ್ಲಿ. ಆದಷ್ಟು ಬೇಗ ಚಿಕ್ಕಮಂಗ್ಳೂರಿಗೆ ಬಂದು ಸೀತೆಯಳಗಿರಿನ ನೋಡ್ಕೊಂಬಿಡಿ. ಈ ವೆದರ್ ಮತ್ತೆ ನಿಮಗೆ ಸಿಗೋದು ತುಂಬ ಕಷ್ಟ. ನೋಡಿ ಅವನು ಪದಯಾತ್ರೆ ಹೋಗಿ ಕುತ್ಕೊಂಡಾನೆ. ಹುಡುಗಿ ಕರ್ಕೊಂಬತ್ತೀಯ ಮಗನೇ? ವಿಡಿಯೋದಲ್ಲಿ ಹಾಕ್ತೀನಿ, ಎಲ್ಲ ಇದೆ, ರೆಕಾರ್ಡ್ ಸಮೇತ ಅದ ನೀವು ಮಾತಾಡಿರೋದು ಐತೆ. ಅದ ಮೇಕೆ ಎತ್ಬಿಟ್ಟಿದ್ದೀನಿ ನೋಡ್ದಾ, ಹಸುನು ಎಡ್ಡ ಬತ್ತೈತೆ. ಏನೋ ಮಂತ್ರಗಿಂತ್ರ ಎಲ್ಲ ಹೇಳ್ತಾನಲ್ಲ ಇವನು, ಒಮ್ಮೆ ಬರಕ್ ಹೋಗ್ಬೋ ಅಂತ. ಶಿವ, ಲೈಫಲ್ಲಿ ಸಿಗೋದು ಒಂದೊಂದೇ ಚಾನ್ಸು. ಆದಷ್ಟು ಬೇಗ ಎಲ್ಲರೂ ಬಂದು ನೋಡ್ಕೊಂಡು ಹೋಗಿ. ಈ ಟೈಮಲ್ಲಿ ನೋಡೋದು ಬಿಟ್ಟರೆ ಮತ್ತೆ ಯಾವಾಗಲೂ ನೋಡೋಕ್ಕಾಗಲ್ಲ. ಆದಷ್ಟು ಫ್ರೆಂಡ್ಸ್ಗಳ ಜೊತೆ ಬರೋಕ್ಕೆ ಟ್ರೈ ಮಾಡಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಹೀಗೆ ನಿಮ್ಮೆಲ್ಲರ ಸೀತೆಳಗಿರಿ ಪ್ರಯಾಸ ಮುಗಿದೋಯ್ತು. ಪ್ರಯಾಸ ಅಂತಿದ್ದೀವಿ. ಇವನೊಬ್ಬ ಬ್ರೋ, ನಾವು ಬಿದ್ವಿ ಅನ್ಕೊಂಡ್ರೆ ನೀವು ಆಡಿದ್ ನೋಡಿ ಆಯ್ಕೊಂಡು ಯಾರೋ ಬಿದ್ರಿನ ಪಾಪ ಅಂತ. ಬನ್ನಿ ಗೈಸ್, ವಾಪಸ್ ಹೋಗೋಣ ಇಲ್ಲಿಂದ ಇಲ್ಲಿಗೆ. ನೋಡಿ ಸೀತೆಳಗಿರಿ ಇಲ್ಲಿಗೆ ಮುಕ್ತಾಯ. ಬನ್ನಿ ಒಳಗೆ ಹೋಗಿ ವಾಪಸ್ ಹೋಗೋಣ.
ಕೆಳಗೆ ಇನ್ನೂ ಒಂದು ರೀಲ್ಸ್ ಮಾಡಬೇಕು. ನಮ್ಮ ಬ್ರೋ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಮಾಡ್ತಾರೆ. ಹಾಂ, ಸಮಯ 4:12 4:30ಕ್ಕೆ ಬಿಡೋಣ ಅಂತ ಹೇಳ್ತಿದ್ದಾರೆ. ಚಾರ್ಜ್ ಹಾಕೊಂಡು ಬನ್ನಿ ಹೋಗೋಣ. ಬಾ ಹಂಗೆ ಕೈ ಹಿಂಗೆ ಅಗಲ ಮಾಡ್ಕೊಂಡು ಹೋಗು, ಹಿಂಗೆ ಕೈ ಅಗಲ ಮಾಡ್ಕೊಂಡು ಹೋಗು ಹಂಗೆ. ಹಾಂ, ಅಂತ ಹೇಳಕ್ಕೂ ಆಗಲ್ಲ. ನಾವು ನಮ್ಮನ್ನ ಬಿಟ್ಟೆ ಹೋದ್ರು ಗುರು. ಒಂದು 2 ಕ್ಲಿಪ್ ಮೂವಿ ತೆಗ್ದವ್ರೆ ಮಾತ್ರ. ಆದ್ರೆ ಮಾತ್ರ ಫಿಲಮು ಅಪ್ಪನ ತೆಗೆಯೋದು ಅದೆಲ್ಲ ಸೂಪರ್ ಮೂವಿನೇ. ಆದ್ರೆ ಮಾತ್ರ ಕೆಳಗಿದ್ದವ್ರ ಮೇಲೆ ಮಾತ್ರ ಎಲ್ಲ ಜಾಲಿ ಜಾಲಿ. ನಮ್ಮ ಬ್ರೋ ಮಾತ್ರ ನನಗೋಸ್ಕರ ಒಂದು ಶರ್ಟ್ ತಂದಿದ್ರು ವೈಟು, ಹಾಕೊಂಡು ನಾನು ಮಿಂಚ್ಕೊಂಬಿಟ್ಟೆ. ಒಳ್ಳೆ ಕೆಲಸ ಮಾಡಿದ್ರು ವೈಟ್ ಶರ್ಟ್ ತಂದು. ಕಲರ್ಗೆ ಅದು ಚೆನ್ನಾಗಿ ಸೂಟ್ ಆಗೋಯ್ತು. ನಾನು ಬ್ಲ್ಯಾಕ್ ಹಾಕೊಂಬಂದಿದ್ದೆ, ಅವರು ವೈಟ್ ತೊಗೊಂಬಂದ್ಬಿಟ್ರು, ಬ್ಲ್ಯಾಕ್ ಆ್ಯಂಡ್ ವೈಟ್. ನಿಜವಾಗ್ಲೂ ನೀವು ಪುಂಗ ಪಾರ್ಟ್ ಅಂತ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಪುಂಗ ಬಂದಿದ್ದಾರೆ, ನಾನು ಇನ್ನೊಂದು ವಿಡಿಯೋಲಿ ರಿವೀಲ್ ಮಾಡ್ತೀನಿ ಯಾರು ಅಂತ. ಪುಂಗ ಅನ್ನೋ ಸೃಷ್ಟಿ ಮಾಡಿದ ಇವರು ಅನ್ಬೇಕು. ಜಗತ್ತಲ್ಲಿ ಅತಿ ಹೆಚ್ಚು ಸುಳ್ಳನ್ನು ನಿಜ ಮಾಡುವ ಏಕೈಕ ವ್ಯಕ್ತಿಗಳು ಇವರು ಎರಡನೇ ಅವರು. ಹೂನಂತೂ ಪುಂಗನಿಗೆ ಎಲ್ಲ ನಂದೇ ಹಂಗೆ ಹೇಳ್ತಾರೆ. ಕೆಳಗೆ ಬಂದು ಹಂಗೆ ಅಂತಾರೆ, ಮೇಲೆ ಹಂಗೆ ಅಂತಾರೆ, ಈ ಕಡೆ ಕಮ್ಮಿ ಆಯ್ತು. ಹೋಗಿ ಬಾಯ ಮಾಡ್ಕೊಂಡು ಕೂತಾರೆ. ಶಿವಪ್ಪ ನಮ್ಮ ರೆಡಿ ಮಾಡ್ತಾ ಇದ್ದಾರೆ. ಆಕ್ಚುಲಿ ದೀಕ್ಷಿತ್ ಅವರು ಸ್ವಲ್ಪ ಮಿಸ್ ಆಗ್ಬಿಟ್ಟಿದ್ದಾರೆ. ಇದನ್ನ ಗ್ಯಾರಂಟಿ ಕಮೆಂಟ್ ನಾನಿಲ್ಲ ಬ್ರೋ ಅಂತ ಹಾಕಿ ಹಾಕ್ತಾರೆ ಅಂತ ನನಗೆ ಗೊತ್ತು. ನಾನು ಇದನ್ನ ಗ್ಯಾರಂಟಿ ನಂಬ್ತೀನಿ, ಹಾಕಿ ಹಾಕ್ತಾರೆ ಅಂತ. ಇಲ್ಲ ಚಾಲಿ ಚಾಲಿ ನಮ್ಮ ಬ್ರೋ ಗಾಡಿ ತೆಗಿತಾರೆ, ಯಾರು ಅಡ್ಡ ಹಾಕೊಂಡಿಂತ. ನಮ್ಮ ಬ್ರೋ ಕರಿತಿದ್ದಾರೆ. ಕ್ಯಾಮ್ರಾ ಚಾರ್ಜ್ಗೆ ಹಾಕ್ಬಿಟ್ಟಿದ್ವಿ, ಕಾರ್ ಚಾರ್ಜ್ ಖಾಲಿಯಾಗಿ ಫುಲ್ಲು ಖಾಲಿ ಆಗ್ಬಿಟ್ಟದಲ್ಲ. ಎಷ್ಟು ಫೋಟೋ ತೆಗ್ದಿರ್ಬೇಕು ಹೇಳು ಅಲ್ವಾ? ಕಿತ್ತು ನನ್ನ ಮಗನೇ ಬರೀ ಡೌ ಮಾಡ್ತೇನೆ, ಬರೀ ಸುಳ್ಳು ಹೇಳ್ತಾನೆ. ಹೇಯ್ ನಿಂದಲ್ಲಿ ಅಲ್ಲಿ ಫೋಟೋ ಇಲ್ಲ ಅಂದರೆ ಡಿಲೀಟ್ ಮಾಡ್ಬಿಡ್ತೀನಿ ಕಡ. ಕೊಟ್ಟೆ ನಾನು 120 ರೂಪಾಯಿ ಲಾಸ್ ಆಗಬಾರ್ದು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಎಲ್ಲ ಹಾಕೊಂಡು ಹೋಗ್ತಾ ಇದೀವಿ, ಏನೋ ಭಾರಿ ದೊಡ್ಡದು ನೆಂದಿದ್ವಿ ಅಂತ ನನಗೆ. ಕೊನೆ ಸಲ ನೋಡ್ಕೊಂಬಿಡಿ. ಫುಲ್ಲು ಎಲ್ಲ ಕ್ಲೋಸು, ಏನು ಕಾಣಲ್ಲ. ಬನ್ನಿ ಕೆಳಗಡೆ ಒಂದು ರೋಡ್ ಫೋಟೋಶೂಟ್ ಇದೆ, ವಿಡಿಯೋ ಮಾಡ್ಕೊಂಡು ಹೋಗೋಣ. ನಮ್ಮ ಬ್ರೋ ರೀಲ್ಸ್ ಮಾಡ್ಕೊಡ್ತೀನಿ ಅಂತ ಹೇಳಿದರೆ. ಬ್ರೋ ಬ್ಯಾಗು ಯು ಟಚ್ ಮೈ ಹಾರ್ಟ್. ಬಿಟ್ಟು ಬಂದಿದ್ದ ಅವನು ಹೇಳಿದೆ ಎಡ್ ನನ್ನ ಮಗ ನೀನು ಹೇಳ್ತತಿ ಅಂತ ನಂಗೆ ಗೊತ್ತು, ಅವನೇ ಹೇಳಿರೋದು ಅಂತ. ಮಳೆ 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 ಓ ಮಳೆ ಬರ್ತಿದೆ ಗೈಸ್, ಈಗ ಮಾತ್ರ ತುಂಬ ಯೂಸ್ ಆಗುತ್ತೆ. ವಾಟರ್ ಪ್ರೂಫ್ ಅಂತಿದೆ, ವಾಟರ್ ಪ್ರೂಫ್. ಏನಾಗಲ್ಲ ಅದು, ಏನಾಗಲ್ಲ ಗಾಯ್ಸ್. ಮಳೆ ಬರ್ತಿದೆ, ಹೋಗ್ಬೇಕಾದ್ರು ಮಳೆ ಬಂತು, ಬರ್ಬೇಕಾದ್ರು ಮಳೆ ತಡಿಯೋಣ, ಹೋಗ್ತೀವಿ ನಾವು. ಏನು ಅರ್ಜೆಂಟ್ ಗುಡ್ತಾನೆ ಹೋಗ್ಬೇಕಾದ್ರೆ ಒಂದು ಇರ್ತಿಲ್ಲ, ಇವಾಗ ಒಂದು ಬಂದೈತೆ. ಏನು ಮಿಸ್ ಆಗಿ ಏನಾರು ಅನ್ಕೋಬೇಕು ಅವರು. ಈಗ ಹೆಲ್ಮೆಟ್ ಹಾಕೊಂಡವ್ರೆ, ಕಿಸ್ತಾರೆ ನೋಡಿ. ಈಗ ಹಿಂದ್ಗಡೆ ಇರೋ ಉದ್ರೋದ್ರೂ ಪರವಾಗಿಲ್ಲ, ಹಂಗಡೆ ಅವ್ರ ಪಾಡಿ ಅವ್ರು ಹೋಗ್ತಿರ್ತಾರೆ. ಅವ್ರಿಗೆ ಗೊತ್ತಾಗಲ್ಲ ಯಾಕೆ ಹೇಳಿ ಹೆಲ್ಮೆಟ್ ಹಾಕೊಂಡ್ರೆ. ಹೆಲ್ಮೆಟ್ ಹಾಕೋದಲ್ಲ ಗೊತ್ತಾಗಲ್ಲ. ಅಣ್ಣ ಹುಷಾರು. ಬಟರ್ಫ್ಲೈ ಬಿಡ ಮಂಜೆ. ಇಲ್ಲಿ ಫೋಟೋ ತೆಗಿಬೇಕೇನ? ಬೇಡ ತೆಗೆಯೋದೇ ಬೇಡ. ಸೂಪರ್. ಪೂರ ಖಾಲಿ, ಟ್ರಿಪ್ ಎಲ್ಲ ಮುಗಿದ್ಮೇಲೆ ಪೂರ ಖಾಲಿ. ಆ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಮನೇಲಿ ಬಿಟ್ಟು ಪಟ ಜೈಲಿ ಜಾಲಿ ಹೊಡಿಲಿ.
ಅಯ್ಯಪ್ಪ ಒಂಚೂರು ಪ್ಯಾಚಪ್ ಮಾಡಿಬಿಟ್ಟಿದ್ರೆ ಸಕ್ಕದಾಗಿರೋದು. ಇರಲಿ, ಇದೊಂದಾರು ಕಹಿ ನೆನಪು ಉಳ್ಕಳ್ಳಿ ಅಂತ ಅಂದ್ಬಿಟ್ಟು ರೋಡಿಂಗ್ ಮಾಡೋರು. ಆಫ್ ರೋಡಿಂಗ್ ಮಾಡಿದ್ವಿ ಅಂತ. ಅಲ್ಲಿ ಪೊಲೀಸವ್ರು ನಿಂತ್ಕೊಂಡ್ಬಿಟ್ಟವ್ರೆ, ಹಿಡಿದು ಬಿಡ್ತಾರೆ. ಅದಕ್ಕೋಸ್ಕರ ನಾನೇ ನಡ್ಕೊಂಡು ಹೋಗ್ತೀನಿ. ಈ ಸಲ ತ್ಯಾಗ ಮಾಡಿಬಿಟ್ಟಿದ್ದೀನಿ ನನ್ನ ಪಾಪ ಯೋಗಕ್ಕೋಸ್ಕರ. ಅವನೊಂದು 3-4 ಸಲ ನಿಲ್ಲಿಸ್ಕೊಂಡು ಓಡಾಡ್ಬಿಟ್ವಿ. ಸೊ ಈ ಸಲ ನಾನು ನಡ್ಕೊಂಡು ಹೋಗ್ತಾಯಿದ್ದೀನಿ. ಏನು ಹಿಡಿಯಲ್ಲ, ಸುಮ್ಮನೆ ಯಾಕೆ ಸವಾಸ ದೋಷ ಹೋದ ಸಲ ತಿಕ್ಳುಗಳು ಸಮಸ್ಯೆ. ಒಂದು ವ್ಯೂ ತೋರಿಸ್ತೀನಿ ನೋಡಿ. ಸಿರಿ ನೇಚರ್, ಚಿಕ್ಕಮಂಗ್ಳೂರಿನಲ್ಲಿರುವಂತಹ ಸಿರಿ ನೇಚರ್ ನೋಡಿ. ಹಾಯ್ ಸಿರಿ, ಬಾಯ್. ಈಗ ಟೈಮ್ ಇಲ್ಲ. ಓಕೆ, ನೆಕ್ಸ್ಟ್ ಟೈಮ್ ಬರ್ತೀನಿ, ಆಮೇಲೆ ಬರ್ತೀನಿ. ಓಕೆ, ಅಂತೂ ಇತ್ತು ನಾವಿವತ್ತು ಈ ಚಿಕ್ಕಮಂಗ್ಳೂರಿನ ಟ್ರಿಪ್ಪನ್ನು ಮುಗಿಸಿ ಹೋಗ್ತಾ ಇದ್ದೀವಿ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಪ್ರಶ್ನೆ ಕವರ್ ಮಾಡೋಣ. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಬೆಲ್ ಐಕಲನ್ನು ಒಟ್ಟೋದನ್ನ ಮರಿಬೇಡಿ. ಯಾಕೆಂದರೆ ನಾನು ಯಾವ್ದಾದ್ರು ಪೋಸ್ಟ್ನ ಹಾಕಿದ್ರೆ ಅಥವಾ ಅಪ್ಲೋಡನ್ನು ಮಾಡಿದ್ರೆ ಅದು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಸೊ ಬೆಲ್ ಐಕನ್ನ ಒಟ್ಟೋದನ್ನ ಮರೆಯೋಕ್ಕೆ ಹೋಗಬೇಡಿ. ಇನ್ಸ್ಟಾದಲ್ಲಿ ಸಹ ಫಾಲೋ ಮಾಡಿ. ಜೈ ಕರ್ನಾಟಕವಾದಿ. ಬಾಯ್ ಬಾಯ್. ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.